ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷದ 2024ರ ಜನವರಿಯಿಂದ ಅಕ್ಟೋಬರ್ ವರೆಗಿನ ಕರೆಂಟ್ ಅಫೇರ್ಸ್ ಅನ್ನ ಸಂಪೂರ್ಣವಾಗಿ ವಿವಿಧ ಪಾರ್ಟ್ಸ್ ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಮತ್ತೆ ಎಲ್ಲ ನಿಮ್ಮ ಆಸ್ಪಿರೆಂಟ್ಸ್ ಗಳಿಗೆ ಸ್ನೇಹಿತರುಗಳಿಗೆಲ್ಲ ಶೇರ್ ಮಾಡಿ. ಅಕ್ಟೋಬರ್ ಮಂತಿನ ಕರೆಂಟ್ ಅಫೇರ್ಸ್ PDF ಕೂಡ ಅವೈಲೇಬಲ್ ಇದೆ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲಿನ ಬುಕ್ ಏನಿದೆ ಇದು ಬಹಳ ಸಹಕಾರಿಯಾಗುವಂತಹ ನಿಮಗೆ ಅಪ್ಕಮಿಂಗ್ PDO ಮತ್ತೆ KS ಎಕ್ಸಾಮ್ ಏನಿದೆ ಅದಕ್ಕೆ ತುಂಬಾ ಸಹಕಾರಿಯಾಗುವಂತಹ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕ. ಇದನ್ನ ಪಡ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿ ವಿವಿಧ ಪಾರ್ಟ್ಸ್ ಗಳಲ್ಲಿ ಜನವರಿಯಿಂದ ಹಿಡಿದು ಅಕ್ಟೋಬರ್ ವರೆಗೂ ಎಲ್ಲ ರೀತಿಯ ಕರೆಂಟ್ ಅಫೇರ್ಸ್ ನ್ಯಾಷನಲ್, ಸ್ಟೇಟ್ ಮತ್ತೆ ವರ್ಲ್ಡ್ ಕರೆಂಟ್ ಅಫೇರ್ಸ್ ಅನ್ನ ಮರ್ಜ್ ಮಾಡಿ ತೆಗೆದುಕೊಂಡು ಮಾಡಿರತಕ್ಕಂತಹ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ PDO ಎಕ್ಸಾಮ್ಸ್ ಮತ್ತೆ KS ಎಕ್ಸಾಮ್ಸ್ ಗೆ ಬಹಳ ಸಹಕಾರಿಯಾಗಿ ನೀವು ಅತ್ಯಗತ್ಯವಾಗಿ ಓದಲೇಬೇಕಾದಂತಹ ಕಂಟೆಂಟ್ ಇದು. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ರಿವಿಷನ್ ಮಾಡ್ಕೊಳ್ಳಿ. ಆನಂತರ PDF ಕೂಡ ಅವೈಲೇಬಲ್ ಇರುತ್ತೆ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಪಡ್ಕೊಳ್ಬಹುದಾಗಿರುತ್ತೆ. ಸೊ ನೋಡೋಣ. ಮೊದಲನೇದಾಗಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಎಲ್ಲಿದೆ ಅಂತಂದ್ರೆ ಅಯೋಧ್ಯೆನಲ್ಲಿ ಜನವರಿನಲ್ಲಿ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣವನ್ನ ಏರ್ಪೋರ್ಟ್ ಅನ್ನ ಇನಾಗ್ರೇಟ್ ಮಾಡ್ತಾರೆ. ಅದಕ್ಕೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅಂತೇಳಿ ಹೆಸರಿಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಇದು ವಾಲ್ಮೀಕಿ ಅವರೇನಿದ್ದಾರೆ ಇವರು ಮಹರ್ಷಿ ವಾಲ್ಮೀಕಿಯನ್ನ ರಾಮನ ಕಥೆಯನ್ನ ಹೇಳುವ ಪ್ರಾಚೀನ ಹಿಂದೂ ಮಹಾಕಾವ್ಯ ರಾಮಾಯಣದ ಲೇಖಕ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ, ಆಚರಣೆ ಮಾಡ್ತಾ ಹೋಗ್ತೀವಿ. ಅವರನ್ನ ಕಾವ್ಯ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ವಾಲ್ಮೀಕಿ ಅವರನ್ನ ಆದಿಕವಿ ಅಂತ ಕರೀತಾರೆ, ಮತ್ತೆ ಮೊದಲ ಕವಿ ಅಂತಲೂ ಕೂಡ ಕರೀತಾರೆ ಅನ್ನೋದನ್ನ ಗಮನಿಸಬೇಕು. ಅವರು ಮೂಲತಃ ಅಗ್ನಿಶರ್ಮ ಅಂತೇಳಿ ಅವರಿಗೆ ಹೆಸರಿಸಲಾಗಿತ್ತು. ಮತ್ತೆ ಹಲವಾರು ವರ್ಷಗಳ ತಪಸ್ಸಿನ ನಂತರ ಋಷಿಯಾಗಿ ರೂಪಾಂತರಗೊಳ್ತಾರೆ. ವಾಲ್ಮೀಕಿ ಅವರು ಬರೆದಂತ ರಾಮಾಯಣ 24,000 ಶ್ಲೋಕಗಳನ್ನ ಒಳಗೊಂಡಿರುತ್ತೆ. ಮತ್ತೆ 7 ಖಂಡಗಳಾಗಿ ಅದನ್ನ ವಿಂಗಡಣೆ ಮಾಡ್ತಾರೆ. ವಾಲ್ಮೀಕಿ ಅವರ ಬೋಧನೆಗಳು ವಿಶೇಷವಾಗಿ ರಾಮಾಯಣದ ಮೂಲಕ ನೈತಿಕತೆ, ಜೀವನದಲ್ಲಿ ಏನ್ ಕರ್ತವ್ಯ ಮಾಡಬೇಕು ಮತ್ತೆ ಸದಾಚಾರವನ್ನ ಒತ್ತಿ ಹೇಳುವಂತಹ ಅಂಶಗಳನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ನೋಡಬಹುದಾಗಿರುತ್ತೆ. ಅವರ ಜನ್ಮದಿನವನ್ನ ಆಚರಿಸತಕ್ಕಂತಹ ವಾಲ್ಮೀಕಿ ಜಯಂತಿಯನ್ನ ಇಡೀ ಭಾರತದಾದ್ಯಂತ ಎಲ್ಲ ದೇವಾಲಯಗಳಲ್ಲಿ, ಕಮ್ಯುನಿಟಿಗಳಲ್ಲಿ ಆಚರಣೆ ಮಾಡೋದನ್ನ ನಾವು ಗಮನಿಸಿರ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ಜನವರಿ ಮಾರ್ಚ್ 2024 ತ್ರೈಮಾಸಿಕದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಗಾಗಿ ಬಡ್ಡಿ ದರವನ್ನ ಎಷ್ಟಕ್ಕೆ ಬದಲಾಯಿಸಿದ್ರು ಅಂತಂದ್ರೆ ಆಪ್ಷನ್ ಸಿ ಕರೆಕ್ಟ್ ಇರುತ್ತೆ. 8.2% ಗೆ ಬದಲಾಯಿಸಿದ್ದಾರೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನುವಂಥದ್ದು ಏನಿದೆ 2015ರಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಅಡಿಯಲ್ಲಿ ಪೋಷಕರುಗಳು ತಮ್ಮ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮದುವೆಗಾಗಿ ಅವರ ಒಂದು ಶಿಕ್ಷಣಕ್ಕೆ ಮತ್ತೆ ಮದುವೆಗಾಗಿ ಹಣವನ್ನ ಉಳಿತಾಯ ಮಾಡೋದಕ್ಕೋಸ್ಕರ ಅದಕ್ಕೆ ಒಂದು ಸಹಾಯದ ರೀತಿಯಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನ ಆರಂಭ ಮಾಡಿತು. 10 ವರ್ಷದ ಒಳಗಿನ ಹೆಣ್ಣು ಮಗುವಿಗೆ ಖಾತೆಯನ್ನ ತೆರಿಬಹುದು. ಮತ್ತೆ ಕುಟುಂಬ ಏನಿದೆ ಅವರು ಒಂದು ಕುಟುಂಬ 2 ಹೆಣ್ಮಕ್ಳಿಗೆ 2 ಖಾತೆಗಳನ್ನ ತೆರಿಬಹುದಾಗಿರುತ್ತೆ. ಅದು ಲಿಮಿಟೇಷನ್ ಇರುತ್ತೆ. ಕನಿಷ್ಠ ಠೇವಣಿ 250 ರೂಪಾಯಿ ಇರುತ್ತೆ. ಗರಿಷ್ಠ 1 ವರ್ಷದಲ್ಲಿ 1.5 ಲಕ್ಷ ರೂಪಾಯಿ ತನಕನೂ ಗೇನ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಗಮನಿಸಬಹುದು. ಡೆಪಾಸಿಟ್ ಇಡಬಹುದು. ಮತ್ತೆ ಖಾತೆಯು 21 ವರ್ಷಗಳ ಅವಧಿಯನ್ನ ಹೊಂದಿದೆ. 21 ವರ್ಷಕ್ಕೆ ಅದು ಮುಕ್ತಾಯ ಆಗುತ್ತೆ, ಮೆಚುರಿಟಿ ಆಗುತ್ತೆ. ಮತ್ತೆ 18 ವರ್ಷ ತುಂಬಿದ ನಂತರ ಹೆಣ್ಣು ಮಗು ಮದುವೆ ಆಗುವವರಿಗೆ ಯಾವ್ದು ಮೊದಲೋ ಅದನ್ನ ಪಡ್ಕೊಳ್ಬಹುದಾಗಿರುತ್ತೆ. ಅಂದ್ರೆ ಡೆಪಾಸಿಟ್ ಅನ್ನ ವಿತ್ ಇಂಟ್ರೆಸ್ಟ್ ವಾಪಸ್ ತೆಗೆದುಕೊಳ್ಬಹುದಾಗಿರುತ್ತೆ ಅನ್ನೋದನ್ನ ಗಮನಿಸಬೇಕು. ಇಂಟ್ರೆಸ್ಟ್ ರೇಟು ನಾವು ನೋಡ್ದಂಗೆ ವೇರಿ ಆಗ್ತಾ ಇರುತ್ತೆ. ಅದರ ಆಧಾರದ ಮೇಲೆ ಬಡ್ಡಿ ದರ ನಿರ್ಧಾರ ಆಗುತ್ತೆ. ಬಡ್ಡಿ ದರ ಮತ್ತು ತೆರಿಗೆ ಪ್ರಯೋಜನಗಳೇನಿದೆ, ಬಡ್ಡಿ ದರವನ್ನ ತ್ರೈಮಾಸಿಕವಾಗಿ ಪರಿಷ್ಕರಣೆ ಮಾಡ್ತಾರೆ. ಪ್ರಸ್ತುತ ದರಗಳು 8.2% ಇದೆ. ಠೇವಣಿಗಳು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 880C ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳಿಗೆ ಅರ್ಹತೆಯನ್ನು ಕೂಡ ಪಡಿತವೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ಗೂ ಕೂಡ ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಅಕಾಲಿಕ ಹಿಂತೆಗೆದುಕೊಳ್ಳುವಿಕೆ ಅಂತಂದ್ರೆ ಒಂದು ಹುಡುಗಿಗೆ 18 ವರ್ಷ ತುಂಬಿದ ನಂತರ ಅಥವಾ 10ನೇ ತರಗತಿಯನ್ನ ಪೂರ್ಣಗೊಳಿಸಿದ ನಂತರ ಉನ್ನತ ಶಿಕ್ಷಣ ಅಥವಾ ಮದುವೆಗೋಸ್ಕರ ಏನ್ ಮಾಡಬಹುದು 50% ವರೆಗೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅನುಮತಿಸಲಾಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನೆಕ್ಸ್ಟ್, ಭಾರತೀಯ ಕುಸ್ತಿ ಫೆಡರೇಷನ್ ಬ್ರೆಜಿಲಿಂಗ್ ಫೆಡರೇಷನ್ ಆಫ್ ಇಂಡಿಯಾವನ್ನ ಕ್ರೀಡಾ ಸಚಿವಾಲಯ ಏಕೆ ಅಮಾನತುಗೊಳಿಸ್ತು? ಜನವರಿ ಸಮಯದಲ್ಲಿ ಅಮಾನತುಗೊಳಿಸ್ತು. ಯಾಕೆ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅದರ ಸಂವಿಧಾನವನ್ನ ಅನುಸರಿಸಿಲ್ಲ ಅಂತೇಳಿ ಇಡೀ ಫೆಡರೇಷನ್ ಅನ್ನ ಅಮಾನತು ಮಾಡಿದ್ರು. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಏನ್ ಮಾಡ್ತು, ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾಗಾಗಿ 3 ಸದಸ್ಯರ ತಾತ್ಕಾಲಿಕ ಸಮಿತಿಯನ್ನ ನೇಮಕ ಮಾಡಿ ಸರ್ಕಾರದಿಂದ ಏನಾಯ್ತು, WFI ಅನ್ನ ಕುಸ್ತಿ ಫೆಡರೇಷನ್ ಅನ್ನ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾವನ್ನ
ಏನ್ ಮಾಡಿದ್ರು, ಅಮಾನತುಗೊಳಿಸಿದ್ರು. ಅದಕ್ಕೋಸ್ಕರ 3 ಸದಸ್ಯರ ತಾತ್ಕಾಲಿಕ ಸಮಿತಿಯನ್ನ ನೇಮಕ ಮಾಡಿದ್ರು. ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ತನ್ನದೇ ಆದ ನಿಯಮಗಳನ್ನ ಅನುಸರಿಸಿಲ್ಲ, ಒಂದು ನಿಯಮವನ್ನ ಅನುಸರಿಸಿಲ್ಲ ಅನ್ನುವಂತ ಕಾರಣ ಕೊಟ್ಟು ಕ್ರೀಡಾ ಸಚಿವಾಲಯ ಏನ್ ಮಾಡ್ತು, WFI ಅನ್ನ ಅಮಾನತುಗೊಳಿಸ್ತು. ಹೊಸದಾಗಿ ಚುನಾಯಿತರಾದಂತಹ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಧಿಕಾರಿಗಳು ಉತ್ತಮ ಆಡಳಿತ ಪದ್ಧತಿಗಳಿಗೆ ವಿರುದ್ಧವಾದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು IOA ಅಂದ್ರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ನ ಕಳವಳ ಆಗಿತ್ತು ಅನ್ನೋದನ್ನ ಗಮನಿಸಬಹುದು. WFA ಏನಿದೆಯಲ್ಲ, ಇದು ದೈನಂದಿನ ಚಟುವಟಿಕೆಗಳನ್ನ ನಿರ್ವಹಿಸತಕ್ಕಂತಹ ಜವಾಬ್ದಾರಿಯನ್ನ ತಾತ್ಕಾಲಿಕ ಸಮಿತಿ ಈಗ ನಿರ್ವಹಿಸ್ತಾ ಹೋಗುತ್ತೆ. ಸಮಿತಿಯ ಕರ್ತವ್ಯಗಳಲ್ಲಿ ಕ್ರೀಡಾಪಟುಗಳ ಆಯ್ಕೆ ಆಗಿರ್ಬೋದು, ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂಥದ್ದು, ಹಣಕಾಸು ನಿರ್ವಹಣೆ, ಇವೆಲ್ಲವನ್ನು ನೋಡ್ಕೊಳ್ಬೇಕಾಗತ್ತೆ. ತಾತ್ಕಾಲಿಕ ಸಮಿತಿ ಏನ್ ಮಾಡುತ್ತೆ, ಈ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಆಡಳಿತವನ್ನ ಸಂಪೂರ್ಣ ನೋಡ್ಕೊಳ್ಳುತ್ತೆ. ಆ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ ಅನ್ನೋದನ್ನ ಗಮನಿಸಬೇಕು. ನೆಕ್ಸ್ಟ್ ಪ್ರಶ್ನೆ, ನೋ ಇಂಡಿಯಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು? ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. ಭಾರತೀಯ ಡಯೋಸ್ಪೋರಾ ಯುವಕರು ಏನಿದ್ದಾರೆ, ವಿದೇಶದಲ್ಲಿ ಅವರು ಮತ್ತೆ ಅವರ ಪೂರ್ವಜರ ತಾಯ್ನಾಡಿನ ನಡುವಿನ ಬಾಂಧವ್ಯವನ್ನ ಬಲಪಡಿಸೋದಕ್ಕೋಸ್ಕರ ನೋ ಇಂಡಿಯಾ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ಭಾರತ ಸರ್ಕಾರ ಮೊದಲಿನಿಂದಲೂ ಆಚರಣೆ ಮಾಡ್ಕೊಳ್ತಾ ಬಂದಿದೆ. ಈ ನೋ ಇಂಡಿಯಾ ಪ್ರೋಗ್ರಾಮ್ ಅನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ 2003ರಲ್ಲಿ ಪ್ರಾರಂಭ ಮಾಡಿದ್ದು. ನೋ ಇಂಡಿಯಾ ಪ್ರೋಗ್ರಾಮ್ 20 ವರ್ಷಗಳನ್ನ ಪೂರೈಕೆ ಮಾಡಿದೆ 2023ಕ್ಕೆ. ಹಾಗಾಗಿ 53 ದೇಶಗಳಿಂದ 2500ಕ್ಕೂ ಹೆಚ್ಚು ಭಾಗವಹಿಸುವವರೊಂದಿಗೆ 70 ಸೀರೀಸ್ ಅನ್ನ 70 ಆವೃತ್ತಿಗಳನ್ನ ನಡೆಸಿಕೊಂಡು ಬಂದಿದೆ ಕಾರ್ಯಕ್ರಮಗಳಲ್ಲಿ. ಈ ಕಾರ್ಯಕ್ರಮವು ಭಾರತದ ಇತಿಹಾಸ, ಸಂಸ್ಕೃತಿ ಮತ್ತು ಆಧುನಿಕ ಬೆಳವಣಿಗೆಯೊಂದಿಗೆ ಭಾರತೀಯ ಡಯಾಸ್ಪೋರಾ ಯುವಕರನ್ನ ಸಂಪರ್ಕಿಸತಕ್ಕಂತಹ ಒಂದು ಗುರಿಯನ್ನ ಹೊಂದಿದೆ. ಇದು 3 ವಾರಗಳ ಕಾರ್ಯಕ್ರಮ. ಇದು ಭಾಗವಹಿಸತಕ್ಕಂಥವರಿಗೆ ಭಾರತದ ಸಾಮಾಜಿಕ ಆರ್ಥಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕಾರ್ಯಕ್ರಮ 18ರಿಂದ 30 ವರ್ಷ ವಯಸ್ಸಿನ ಭಾರತೀಯ ಮೂಲದ ವ್ಯಕ್ತಿಗಳಿಗೆ, ಅಂದ್ರೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಏನ್ ಕರಿತೀವಿ, ಅವರಿಗೆ ತೆರೆದುಕೊಂಡಿರುತ್ತೆ. 18ರಿಂದ 30 ವರ್ಷದ ವಯಸ್ಸಿನ ಆ ಒಂದು ಕ್ರೈಟೀರಿಯಾ ಇದೆ, ಗಮನಿಸ್ಕೊಳ್ಳಿ. ಗಿರ್ಮಿಟಿಯಾ ದೇಶಗಳಿಂದ ಬಂದವರಿಗೆ ವಿಶೇಷವಾದಂತ ಒಂದು ಆದ್ಯತೆ ಇದೆ ಅಂತ. ಗಿರ್ಮಿಟಿಯಾ ದೇಶಗಳು ಅಂತಂದ್ರೆ ನೆನಪಿಟ್ಕೊಳ್ಳಿ, ಭಾರತದಿಂದ ಲೇಬರರ್ಸ್ ಗಳು ಹೋಗಿ ಸೆಟ್ಲ್ ಆಗಿರ್ತಾರಲ್ಲ, ಅವರನ್ನ ನಾವು ಗಿರ್ಮಿಟಿಯಾ ದೇಶದ ಭಾರತೀಯರು ಅಂತೇಳಿ ಕರಿತೀವಿ. ಗಿರ್ಮಿಟಿಯಾ ದೇಶ ಅಂತೇಳಿ ಕರಿತೀವಿ. ಹಲವಾರು ಭಾಗಗಳಲ್ಲಿ, ಅಂದ್ರೆ ಆಫ್ರಿಕಾ ಆಗಿರ್ಬೋದು, ಇಂಡೀಸ್ ಭಾಗಗಳಲ್ಲಾಗಿರ್ಬೋದು, ನಮ್ಮ ದೇಶದಿಂದ ಲೇಬರರ್ಸ್ ಗಳಾಗಿ, ಕಾಂಟ್ರಾಕ್ಟ್ ಲೇಬರರ್ಸ್ ಗಳಾಗಿ ಹೋದಂತಹ ಜನರು ಏನಿದ್ದಾರೆ, ನಾಗರಿಕರು ಏನಿದ್ದಾರೆ, ಅವರು ಅಲ್ಲೇ ಸೆಟ್ಲ್ ಆಗಿರ್ತಾರಲ್ಲ, ಅವರನ್ನ ಗಿರ್ಮಿಟಿಯಾ ದೇಶದ ಭಾರತೀಯ ಮೂಲದವರು ಅಂತೇಳಿ ಕರೀತಾರೆ. ಮತ್ತೆ ನೆಕ್ಸ್ಟ್ ಪ್ರಶ್ನೆ, ಮಧ್ಯಪ್ರಾಚ್ಯದಲ್ಲಿ ಪ್ಯಾಲೆಸ್ತೀನಿಯನ್ ನಿರಾಶ್ರಿತರಿಗೆ ಮಾನವೀಯ ನೆರವು ನೀಡುವ ಜವಾಬ್ದಾರಿಯನ್ನ ವಿಶ್ವಸಂಸ್ಥೆಯ ಯಾವ ಒಂದು ಅಂಗಸಂಸ್ಥೆ ಹೊಂದಿದೆ ಅಂತಂದ್ರೆ, ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಇರುತ್ತೆ. UNRWA ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ರಿಲೀಫ್ ಅಂಡ್ ವರ್ಕ್ಸ್ ಏಜೆನ್ಸಿ ಅಂತ ಕರಿತೀವಿ. ರಿಲೀಫ್ ಅಂಡ್ ವರ್ಕ್ ಏಜೆನ್ಸಿ ಫಾರ್ ಪ್ಯಾಲೆಸ್ತೀನ್ ರೆಫ್ಯೂಜೀಸ್ ಇನ್ ದ ನಿಯರ್ ಈಸ್ಟ್ ಅಂತೇಳಿ ಕರಿತೀವಿ. ಇದನ್ನ ಪ್ಯಾಲೆಸ್ತೀನಿಯನ್ ನಿರಾಶ್ರಿತರಿಗೆ ಸಹಾಯ ಮಾಡೋದಕ್ಕೋಸ್ಕರ 1949ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನ್ ಮಾಡ್ತು, ಇದನ್ನ ರಚನೆ ಮಾಡಿದೆ. 1948ರ ಅರಬ್ ಇಸ್ರೇಲಿ ಸಂಘರ್ಷದ ನಂತರ ಈ ಒಂದು ಏಜೆನ್ಸಿಯನ್ನ ಸ್ಥಾಪಿಸಲಾಯಿತು. ಇದು ಅನೇಕ ಪ್ಯಾಲೆಸ್ತೀನಿಯನ್ನರನ್ನ ಸ್ಥಳಾಂತರಿಸುತ್ತೆ. ಈ ಯುನೈಟೆಡ್ ನೇಷನ್ ರಿಲೀಫ್ ಅಂಡ್ ವರ್ಕ್ ಏಜೆನ್ಸಿ ಏನಿದೆ, ಇವರು ನಿರಾಶ್ರಿತರಿಗೆ ಮಾನವೀಯ ನೆರವನ್ನ ನೀಡತಕ್ಕಂತಹ ಮತ್ತು ಪರಿಹಾರ ಕಾರ್ಯಕ್ರಮಗಳನ್ನ ಒದಗಿಸುವಂತಹ ಒಂದು ಕರ್ತವ್ಯವನ್ನ ಮಾಡ್ತಾರೆ. ಏಜೆನ್ಸಿಯ ಆದೇಶ ಏನಿದೆ, 1967ರ 6 ದಿನಗಳ ಯುದ್ಧ ಆಯ್ತಲ್ಲ, 67ರಲ್ಲಿ ಪ್ಯಾಲೆಸ್ತೀನಿಯನ್ ಮತ್ತೆ ಇಸ್ರೇಲ್ಗೆ ಯುದ್ಧದ ಸಮಯದಲ್ಲಿ ನಿರಾಶ್ರಿತರಾದವರಿಗೆ ಸಹಾಯ ಮಾಡೋದನ್ನ ಆರಂಭ ಮಾಡ್ಕೊಂಡಿದೆ. ಆ ಒಂದು ಚಟುವಟಿಕೆಯನ್ನ ಪ್ಯಾಲೆಸ್ತೈನ್ ನಿರಾಶ್ರಿತರ ಕಲ್ಯಾಣಕ್ಕೋಸ್ಕರ ಭಾರತ ಏನ್ ಮಾಡಿದೆ, ಇತ್ತೀಚೆಗೆ UNRWಗೆ $2.5 ಮಿಲಿಯನ್ ಅನ್ನ ಸಹಾಯ ಹಸ್ತವಾಗಿ ನೀಡಿದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕು, RBI ಬ್ಯಾಂಕ್ಗಳು ಮತ್ತೆ ಬ್ಯಾಂಕಿಂಗ್ ಅಲ್ಲದ, RBI ಏನ್ ಮಾಡಿದೆ, ಬ್ಯಾಂಕ್ಗಳು ಮತ್ತು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳಿಗೆ NBFCs ಅಂತ ಕರಿತೀವಿ. ಬ್ಯಾಂಕ್ಗಳು ಮತ್ತೆ NBFCs ಅಂತ ಕರಿತೀವಿ. ಇವರು ಹಸಿರು ನಿಧಿಗಳ ಬಗ್ಗೆ, ಗ್ರೀನ್ ಡೆಪಾಸಿಟ್ ಅನ್ನ ಏನ್ ಇಡ್ತಾರಲ್ಲ, ಅದರ ಬಗ್ಗೆ ಏನನ್ನ ಸ್ಪಷ್ಟಪಡಿಸಿ ಒಂದು ಆದೇಶವನ್ನು ಕೊಟ್ಟಿದೆ RBI ಅಂತಂದ್ರೆ, ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. ಬ್ಯಾಂಕ್ಗಳಾಗಿರ್ಬೋದು, NBFCಗಳಾಗಿರ್ಬೋದು ಹಸಿರು ನಿಧಿ ಸಂಗ್ರಹಿಸುವಂತ ಅಗತ್ಯ ಇಲ್ಲ. ಆದ್ರೆ ಅವ್ರೇನಾದ್ರೂ ಸಂಗ್ರಹಣೆ ಮಾಡ್ಬೇಕು ಅಂತಂದ್ರೆ, ನಿರ್ಧರಿಸಿದ್ರೆ ಒಂದು ನಿರ್ದಿಷ್ಟ ಫ್ರೇಮ್ ವರ್ಕ್ ಅನ್ನ, ಚೌಕಟ್ಟನ್ನ ಅನುಸರಿಸಬೇಕು ಅಂತೇಳಿ ಒಂದು ಹೊಸ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ಹಸಿರು ನಿಕ್ಷೇಪಗಳ ಉದ್ದೇಶ ಅಥವಾ ಡೆಪಾಸಿಟ್ಗಳ ಉದ್ದೇಶ ಏನು ಅಂದ್ರೆ, ನವೀಕರಿಸಬಹುದಾದ ಇಂಧನ ಮತ್ತು ಸುಸ್ಥಿರ ಕೃಷಿಯಂತಹ ಪರಿಸರ ಸ್ನೇಹಿ ಯೋಜನೆಗಳಿಗೆ ಹಣಕಾಸು ಒದಗಿಸೋದಕ್ಕೋಸ್ಕರ ಈ ಒಂದು ಹಸಿರು ನಿಕ್ಷೇಪಗಳನ್ನ ಬಳಸಲಾಗುತ್ತೆ, ಡೆಪಾಸಿಟ್ಗಳನ್ನ. ಗ್ರೀನ್ ಫಂಡ್ಗಳ ಕುರಿತು RBI ನಿಲುವು ಏನು ಅಂತಂದ್ರೆ, ಬ್ಯಾಂಕ್ಗಳು ಮತ್ತೆ NBFCಗಳು ಹಸಿರು ನಿಧಿಯನ್ನ ಸಂಗ್ರಹಿಸೋದಕ್ಕೆ ಬಾಧ್ಯತೆಯನ್ನ ಹೊಂದಿಲ್ಲ.
ಆದ್ರೆ ಅವ್ರು ಮಾಡಿದ್ರು ಅಂತಂದ್ರೆ ಅವರು RBI ನ ಕೆಲವು ನಿಗದಿತ ಚೌಕಟ್ಟನ್ನ ಅನುಸರಿಸಬೇಕು. ಅನಂತರ ನೀವು ಡೆಪಾಸಿಟ್ ಅನ್ನ ಫಂಡ್ ಅನ್ನ ಗ್ರೀನ್ ಫಂಡ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತೇಳಿ RBI ಒಂದು ಹೊಸ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಹಸಿರು ಠೇವಣಿ ಚೌಕಟ್ಟು ಏನಿದೆ ಅಂತಂದ್ರೆ ಹಸಿರು ಠೇವಣಿಗಳನ್ನ ಸ್ವೀಕರಿಸುವಂತಹ ಚೌಕಟ್ಟು ಜೂನ್ 1, 2023 ಜಾರಿಗೆ ಬಂದಿರುತ್ತೆ. ಬಡ್ಡಿ ಪಾವತಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬ್ಯಾಂಕ್ಗಳು ಮತ್ತೆ NBFCಗಳು ನಿಧಿಗಳನ್ನ ಹೆಂಗ್ ಬಳಸಿದ್ರು ಕೂಡ ಒಪ್ಪಿದ ನಿಯಮಗಳ ಪ್ರಕಾರ ಹಸಿರು ಠೇವಣಿಗಳ ಮೇಲೆ ಬಡ್ಡಿಯನ್ನ ಪಾವತಿ ಮಾಡಬೇಕಾಗತ್ತೆ. ನಿಯಮಗಳ ಪ್ರಕಾರ ಹಸಿರು ಠೇವಣಿಗಳ ಮೇಲೆ ಬಡ್ಡಿಯನ್ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅಕಾಲಿಕ ಹಿಂತೆಗೆದುಕೊಳ್ಳುವಿಕೆ, ಈ ಗ್ರೀನ್ ಫಂಡ್ ಏನಿರುತ್ತೆ ಡೆಪಾಸಿಟ್ ಇಟ್ಟಿರ್ತಾರೆ, ಇದನ್ನ ಗ್ರಾಹಕರು ಅಕಾಲಿಕವಾಗಿ ಹಸಿರು ಠೇವಣಿಗಳನ್ನ ಹಿಂದಕ್ಕೆ ತಗೋಬಹುದು. ಮತ್ತೆ ಅಂತಹ ಹಿಂಪಡೆಯುವಿಕೆಗಳು ಏನಿದಾವೆ ಅವು ನಡೀತಾ ಇರತಕ್ಕಂತಹ ಹಸಿರು ಯೋಜನೆಗಳ ಮೇಲೆ ಪರಿಣಾಮ ಬೀರೋದಿಲ್ಲ ಎನ್ನುವಂತಹ ಒಂದು ವರದಿಯನ್ನ ಕೊಟ್ಟಿದೆ ಅಥವಾ ಆದೇಶವನ್ನ ಕೊಟ್ಟು ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ನಿಧಿಗಳ ತಾತ್ಕಾಲಿಕ ನಿಲುಗಡೆ ಏನು ಅಂತಂದ್ರೆ ಈಗ ಬ್ಯಾಂಕ್ಗಳು ಮತ್ತೆ NBFCಗಳು ಹಸಿರು ಠೇವಣಿ ಹಣವನ್ನ ಹಸಿರು ಯೋಜನೆಗಳಿಗೆ ಹಂಚುವ ಮೊದಲು 1 ವರ್ಷದವರೆಗೆ ದ್ರವ ಸಾಧನಗಳಲ್ಲಿ ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಲಿಕ್ವಿಡಿಟಿ ಫಾರ್ಮ್ ಅಂತ ಕರಿತೀವಿ. ಲಿಕ್ವಿಡಿಟಿ ಫಾರ್ಮ್ ಅಲ್ಲಿ ಅಥವಾ ಲಿಕ್ವಿಡಿಟಿ ಎಕ್ವಿಪ್ಮೆಂಟ್ಸ್ ಗಳಾಗಿ ಇರಿಸ್ಕೊಳ್ಬಹುದು ಅಂತೇಳಿ ಗಮನಿಸಬಹುದಾಗಿರುತ್ತೆ. ಅಂದ್ರೆ ಲಿಕ್ವಿಡಿಟಿ ಅಂತಂದ್ರೆ ಟ್ರಾನ್ಸಾಕ್ಷನ್ಸ್ ಗೆ ಅರ್ಹತೆಯನ್ನು ಹೊಂದಿರತಕ್ಕಂತಹ ಹಣದ ಪ್ರಮಾಣ ಅಂತೇಳಿ ಗಮನಿಸ್ತೀವಿ. ನೆಕ್ಸ್ಟ್ 1948ರ ನರಮೇಧದ ಸಮಾವೇಶದ ಅಡಿಯಲ್ಲಿ, ನರಮೇಧದ ಸಮಾವೇಶ ಅಂತೇಳಿ ಕರಿತೀವಿ, ಇದರ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನರಮೇಧ ಅಂತೇಳಿ ವ್ಯಾಖ್ಯಾನ ಮಾಡ್ತಾರೆ ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ಇರುತ್ತೆ. ರಾಷ್ಟ್ರೀಯ, ಜನಾಂಗೀಯ ಅಥವಾ ಧಾರ್ಮಿಕ ಗುಂಪನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ನಾಶ ಮಾಡುವ ಉದ್ದೇಶದಿಂದ ಬದ್ಧವಾಗಿರ್ತಕ್ಕಂತಹ ಕೆಲವು ಕಾಯ್ದೆಗಳು ಏನ್ ಹೇಳುತ್ತೆ ನರಮೇಧವನ್ನ ವ್ಯಾಖ್ಯಾನ ಮಾಡ್ತಾ ಹೋಗುತ್ತೆ. 1948ರ ಜಿನೋಸೈಡ್ ಅಂತೇಳಿ ಕರಿತೇವೆ. ಜಿನೋಸೈಡ್ ಅಂತೇಳಿ ಯುನೈಟೆಡ್ ನೇಷನ್ ಕೊಟ್ಟಿರುವಂತ ಡೆಫಿನಿಷನ್. ಈ ಒಂದು ಹತ್ಯಾಕಾಂಡಕ್ಕೆ ಪ್ರತಿಕ್ರಿಯೆಗೆ ಏನಾಯ್ತು, ಡಿಸೆಂಬರ್ 9, 1948ರಲ್ಲಿ ಯುನೈಟೆಡ್ ನೇಷನ್ ಇಂದ 1948ರ ನರಮೇಧ ಸಮಾವೇಶ ಜಿನೋಸೈಡ್ ಕಾಂಕ್ಲೇವ್ ಅಂತೇಳಿ ಅಂಗೀಕರಿಸ್ತಾರೆ. ನರಹತ್ಯೆ ಏನಿದೆಯಲ್ಲ ಇದು ರಾಷ್ಟ್ರೀಯ, ಜನಾಂಗೀಯ ಅಥವಾ ಧಾರ್ಮಿಕ ಗುಂಪನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ನಾಶ ಮಾಡುವ ಉದ್ದೇಶದ ಕೃತ್ಯಗಳು ಅಂತೇಳಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಈ ಒಂದು ನರಮೇಧದ ಕೃತ್ಯಗಳಲ್ಲಿ ಜಿನೋಸೈಡ್ ಅಲ್ಲಿ ಕೊಲ್ಲುವಂಥದ್ದು, ಹಾನಿ ಮಾಡುವಂಥದ್ದು, ಗುಂಪನ್ನು ದೈಹಿಕವಾಗಿ ನಾಶ ಮಾಡೋದಕ್ಕೆ ಷರತ್ತುಗಳನ್ನ ವಿಧಿಸ್ತಕ್ಕಂಥದ್ದು, ಜನನಗಳನ್ನೇ ತಡೆಯುವಂಥದ್ದು, ಬರ್ಸ್ಗಳನ್ನ ಅವಾಯ್ಡ್ ಮಾಡೋದು, ಮಕ್ಕಳನ್ನ ವರ್ಗಾವಣೆ ಮಾಡುವಂಥದ್ದು, ಟ್ರಾನ್ಸ್ಫರ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅಮಾನವೀಯವಾದಂತಹ ಕೃತ್ಯಗಳು ಅಂತೇಳಿ ನರಮೇಧ ಈ ಒಂದು ಜಿನೋಸೈಡ್ ಡೆಫಿನಿಷನ್ ಅಲ್ಲಿ ಯುನೈಟೆಡ್ ನೇಷನ್ ಹೇಳಿದೆ ಅಂತೇಳಿ ನಾವು ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, NREGS ಇದೆಯಲ್ಲ, NREGS ಕಾರ್ಮಿಕರಿಗೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನ ಕಾರ್ಮಿಕರಿಗೆ ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆಯ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಇದರ ಪ್ರಾಥಮಿಕ ಉದ್ದೇಶ ಏನು ಅಂತಂದ್ರೆ ಆಪ್ಷನ್ ಬಿ, ವೇತನದ ನೇರ ಪಾವತಿಯನ್ನ ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಬರಲಾಗಿದೆ. ಕೇಂದ್ರ ಸರ್ಕಾರ ಏನ್ ಮಾಡಿದೆ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನ ಕಾರ್ಮಿಕರಿಗೆ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನ ಕಡ್ಡಾಯಗೊಳಿಸಿ ಆದೇಶವನ್ನ ಕೊಟ್ಟಿದೆ. ABPS ಕಾರ್ಮಿಕರ 12 ಅಂಕಿ ಆಧಾರ್ ಸಂಖ್ಯೆ ಏನಿದೆಯಲ್ಲ ಅದನ್ನ ಅವರ ಜಾಬ್ ಕಾರ್ಡ್ಗಳು ಮತ್ತೆ ಬ್ಯಾಂಕ್ ಖಾತೆಗಳೊಂದಿಗೆ ಸಂಪೂರ್ಣ ಲಿಂಕ್ ಮಾಡಿಬಿಟ್ಬಿಡ್ತಾರೆ. ಈ ವ್ಯವಸ್ಥೆ ಕಾರ್ಮಿಕರಿಗೆ ನೇರವಾಗಿ ವೇತನವನ್ನ ನೀಡೋದನ್ನ ಖಚಿತಪಡಿಸ್ತಾ ಹೋಗುತ್ತೆ. ಆರಂಭದಲ್ಲಿ ಫೆಬ್ರವರಿ 1, 2023ರಿಂದಲೇ ABPS ಕಡ್ಡಾಯ ಮಾಡಿದ್ರು. ಆದ್ರೆ ಡಿಸೆಂಬರ್ 31ರವರೆಗೆ ಅದನ್ನ ವಿಸ್ತರಣೆ ಮಾಡಿ ನಂತರ ಅದನ್ನ ಈ ವರ್ಷದ ಜನವರಿಯಿಂದ ಎಲ್ಲ ವೇತನ ಪಾವತಿಗಳಿಗೆ ABPS ಕಡ್ಡಾಯ ಆಗಿರುತ್ತೆ ಅಂತ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಾಂತ್ರಿಕ ಅಥವಾ ಆಧಾರ್ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸ್ತಾ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ವಿನಾಯಿತಿಗಳನ್ನ ಪರಿಗಣಿಸಬಹುದು ಅಂತೇಳಿ ಹೇಳಿದೆ ಅನ್ನೋದನ್ನ ನೋಡಬಹುದು. ಮತ್ತೆ ನೆಕ್ಸ್ಟ್, ಭಾರತ UAE ಜಂಟಿ ಮಿಲಿಟರಿ ಸಮರಾಭ್ಯಾಸ ಡೆಸರ್ಟ್ ಸೈಕ್ಲೋನ್ ಅಂತ ಹೇಳಿ ಕರಿತೀವಿ. ಇದರ ಪ್ರಾಥಮಿಕ ಗಮನ ಏನು ಅಂತಂದ್ರೆ ಉಪಸಾಂಪ್ರದಾಯಿಕ ಕಾರ್ಯಾಚರಣೆಗಳು, ಸಬ್ ಟ್ರೆಡಿಷನಲ್ ಆಪರೇಷನ್ಸ್ ಅಂತೇಳಿ ಕರಿತೀವಿ. ಇದಕ್ಕೋಸ್ಕರ ಡೆಸರ್ಟ್ ಸೈಕ್ಲೋನ್ ಅನ್ನ ಮಾಡ್ತಾರೆ. ಇದರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಲ್ಯಾಂಡ್ ಫೋರ್ಸ್ ನ 45 ಜನ ಸಿಬ್ಬಂದಿ ಮತ್ತೆ ಭಾರತೀಯ ಯಾಂತ್ರೀಕೃತ ಪದಾತಿ ದಳದ ಬೆಟಾಲಿಯನ್ ಅವರು ಸೇರಿಕೊಂಡು ಈ ಒಂದು ಆಪರೇಷನ್ ಅನ್ನ ಮಾಡಲಾಗಿದೆ ಅಥವಾ ಜಂಟಿ ಸಮರಾಭ್ಯಾಸವನ್ನ ಮಾಡಲಾಗಿದೆ. ಉದ್ದೇಶಗಳೇನು ಅಂತಂದ್ರೆ ಭಾರತ UAE ಪಡೆಗಳ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಮನ್ವಯವನ್ನ ಹೆಚ್ಚಿಸ್ತಕ್ಕಂಥದ್ದು ಪ್ರಮುಖ ಗುರಿಯಾಗಿರುತ್ತೆ. ಕೇಂದ್ರೀಕೃತ ಪ್ರದೇಶಗಳೇನು ಅಂತಂದ್ರೆ ಇದು ಉಪಸಾಂಪ್ರದಾಯಿಕ ಕಾರ್ಯಾಚರಣೆಗಳಿಗೆ ಸಬ್ ಕ್ಲಾಸ್ ಅಥವಾ ಸಬ್ ಟ್ರೆಡಿಷನಲ್ ಆಪರೇಷನ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕೋಸ್ಕರ ಗಮನ ಕೊಡಲಾಗುತ್ತೆ. ನಿರ್ದಿಷ್ಟವಾಗಿ ಮರುಭೂಮಿ ಪ್ರದೇಶಗಳಲ್ಲಿ, ಭೂಪ್ರದೇಶಗಳಲ್ಲಿ, ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಹೋರಾಟ ಮಾಡುವಂತಹ ಒಂದು ಅಂಶವನ್ನ ಈ ಒಂದು ಸಮರಾಭ್ಯಾಸ ಒಳಗೊಂಡಿರುತ್ತೆ. ಅದಕ್ಕೆ ಟ್ರೈನ್ ಅಪ್ ಮಾಡಲಾಗುತ್ತೆ ಅನ್ನೋದನ್ನ ಗಮನಿಸಬಹುದು.
ಸ್ಥಳ ಮತ್ತೆ ಅವಧಿ ಏನಿದೆ ಅಂತಂದ್ರೆ ರಾಜಸ್ಥಾನದ ಮಹಾಜನ್ ಭಾಗದಲ್ಲಿ ಜನವರಿ 2ರಿಂದ ಜನವರಿ 15ರವರೆಗೆ ಸಮರಾಭ್ಯಾಸ ನಡೀತಾ ಹೋಗಿದೆ ಅನ್ನೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಯೋಜಿತವಾದಂತಹ ಚಟುವಟಿಕೆಗಳು ಏನ್ ಮಾಡಿದ್ರು ಅಂದ್ರೆ ಡ್ರಿಲ್ಗಳು, ಜಂಟಿ ಕಣ್ಗಾವಲು ಕೇಂದ್ರವನ್ನ ಸ್ಥಾಪಿಸುವಂತದ್ದು, ಕಾರ್ಡನ್ನು ಮತ್ತೆ ಸರ್ಚ್ ಕಾರ್ಯಾಚರಣೆಗಳನ್ನ ನಡೆಸ್ತಕ್ಕಂಥದ್ದು, ಹೆಲಿಬೋರ್ನ್ ಕಾರ್ಯಾಚರಣೆಗಳಿಗೆ ಎಲ್ಲ ಆಪರೇಷನ್ಸ್ ಗಳಿಗೆ ತರಬೇತಿ ನೀಡೋದನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ನೋಡಬಹುದಾಗಿರುತ್ತೆ. ಮತ್ತೆ ಅತ್ಯುತ್ತಮ ಅಭ್ಯಾಸಗಳು ಮತ್ತೆ ಮಿಲಿಟರಿ ಕಾರ್ಯತಂತ್ರಗಳನ್ನ ಹಂಚಿಕೊಳ್ಳುವ ಮೂಲಕ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಪಾಲುದಾರಿಕೆಯನ್ನ ಬಲಪಡಿಸತಕ್ಕಂತ ಗುರಿಯನ್ನ ಈ ಒಂದು ಸಮರಾಭ್ಯಾಸ ಹೊಂದಿದೆ ಅನ್ನೋದನ್ನ ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಬಂದಾಗ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿ ಪ್ರಕಾರ 2022ರಲ್ಲಿ ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಅಪರಾಧ ಪ್ರಮಾಣವನ್ನ ದಾಖಲಿಸಿದೆ ಅಂತಂದ್ರೆ ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. ಕೇರಳದಲ್ಲಿ ಅತಿ ಹೆಚ್ಚು ಅಪರಾಧ ಪ್ರಮಾಣ ದಾಖಲಾಗಿದೆ. 661 ಪ್ರಕರಣಗಳು, ಪ್ರತಿ ಲಕ್ಷಕ್ಕೆ 661 ಪ್ರಕರಣಗಳನ್ನ ದಾಖಲು ಮಾಡಿದೆ, ಅತಿ ಹೆಚ್ಚು ಅಂತೇಳಿ ಗಮನಿಸಲಾಗಿದೆ. ಉತ್ತರ ಪ್ರದೇಶ ಇದೆಯಲ್ಲ, ಉತ್ತರ ಪ್ರದೇಶದಲ್ಲಿ 4.01 ಲ್ಯಾಕ್ ಪ್ರಕರಣಗಳು ದಾಖಲಿಸಿದೆ. ಆದ್ರೆ 1 ಲಕ್ಷಕ್ಕೆ ಹೋಲಿಸಿದ್ರೆ ಕಡಿಮೆ ಇದೆ, 171 ಅಷ್ಟೇ ಆಗಿರೋದು. ಲಕ್ಷಕ್ಕೆ ಹೋಲಿಸಿದಾಗ ಕೇರಳದಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಬಂದಿದೆ ಅನ್ನೋದನ್ನ, ಆ ಒಂದು ರೇಟ್ ಜಾಸ್ತಿ ಇದೆ ಅನ್ನೋದನ್ನ ಗಮನಿಸಬಹುದು. ಅಪರಾಧ ದರ ಹೆಚ್ಚಳ ಅಂತಂದ್ರೆ ಯುಪಿ, ಇವೆಲ್ಲವೂ ಕೂಡ ಪ್ರಶ್ನೆಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದರಲ್ಲಿ ಅತಿ ಹೆಚ್ಚು ಅಪರಾಧ ಪ್ರಕರಣ ದಾಖಲಾಗಿದೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರುತ್ತೆ. ಯುಪಿಯ ಅಪರಾಧ ಪ್ರಮಾಣ 2021ರಲ್ಲಿ 154 ಇತ್ತು, 2022ರಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, 171ಗೆ ಏರಿಕೆ ಆಗಿದೆ ಅಂತೇಳಿ NCRB ರಿಪೋರ್ಟ್ ಅನ್ನ ಕೊಟ್ಟಿರೋದನ್ನ ನೋಡಬಹುದಾಗಿರುತ್ತೆ. ಸೈಬರ್ ಕ್ರೈಮ್ ಉಲ್ಬಣ ಆಗಿರೋದನ್ನ ಗಮನಿಸ್ತೀವಿ. 2020ರಿಂದ 22ರವರೆಗೆ ಪ್ರಕರಣಗಳು 3 ಪಟ್ಟು ಹೆಚ್ಚಾಗೋದ್ರೊಂದಿಗೆ ತೆಲಂಗಾಣ ಸತತ 2ನೇ ವರ್ಷ ಸೈಬರ್ ಕ್ರೈಮ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಹಾಗಾದ್ರೆ ಸೈಬರ್ ಕ್ರೈಮ್ ಅಲ್ಲಿ ಹೆಚ್ಚಾಗಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ತೆಲಂಗಾಣ ಅಂತೇಳಿ ಗಮನಿಸಬಹುದಾಗಿರುತ್ತೆ. ಅದೇ ರೀತಿ ಪ್ರಮುಖ ಅಪರಾಧಗಳು ಅಂತಂದ್ರೆ 2022ರಲ್ಲಿ ಮಹಿಳೆಯರ ವಿರುದ್ಧದ ಅತ್ಯಂತ ಸಾಮಾನ್ಯ ಅಪರಾಧಗಳು ಅಂತಂದ್ರೆ ಪ್ರತಿ ಅಥವಾ ಸಂಬಂಧಿಕರಿಂದ ಕ್ರೌರ್ಯ, ನಂತರ ಅಪಹರಣ ಮತ್ತೆ ಹಲ್ಲೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಮಹಿಳೆಯರ ಮೇಲಿನ ಅಪರಾಧ 2022ರಲ್ಲಿ ಮಹಿಳೆಯರ ವಿರುದ್ಧ ಅತ್ಯಂತ ಸಾಮಾನ್ಯ ಅಪರಾಧಗಳಾಗಿದ್ದಾವೆ ಅನ್ನೋದನ್ನ ರಿಪೋರ್ಟ್ ಅನ್ನ ಮಾಡಿದೆ. ಅವರ ಮೇಲೆ ಅಪಹರಣ ಆಗುವಂಥದ್ದು, ಹಲ್ಲೆ ಮಾಡುವಂಥದ್ದು, ಕ್ರೌರ್ಯವನ್ನ ಸಂಬಂಧಿಕರಿಂದ ಅಥವಾ ಪತಿಯಿಂದ ಬರುವಂತಹ ಇವು ಸಾಮಾನ್ಯ ಅಂತೇಳಿ NCRB ಹೇಳಿರೋದನ್ನ ಗಮನಿಸಬಹುದು. ಮಹಿಳೆಯರ ವಿರುದ್ಧದ ಅಪರಾಧ ಅಂತಂದ್ರೆ 2022ರಲ್ಲಿ ಭಾರತದ ಮಹಿಳೆಯರ ವಿರುದ್ಧದ ಅಪರಾಧದ 4,45,256 ಪ್ರಕರಣಗಳು ಬಂದಿದಾವೆ. ಅದನ್ನ ಗಂಟೆಗೆ ಸರಾಸರಿ ಲೆಕ್ಕ ಹಾಕಿದ್ರೆ 1 ಗಂಟೆಗೆ 51 ಪ್ರಕರಣ ದಾಖಲಾಗ್ತಿದಾವೆ ಅನ್ನೋದನ್ನ ಉಲ್ಲೇಖ ಮಾಡಿದೆ NCRB ಅನ್ನೋದನ್ನ ನೋಡಬಹುದಾಗಿರುತ್ತೆ. NCRB ಪಾತ್ರ ಏನು ಅಂತಂದ್ರೆ ರಾಷ್ಟ್ರೀಯ ಅಪರಾಧಗಳ ದಾಖಲೆಗಳ ಬ್ಯೂರೋ ಏನಿದೆಯಲ್ಲ, ಅಂದ್ರೆ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಅಂತೇಳಿ ಕರಿತೀವಿ, ರೆಕಾರ್ಡ್ ಬ್ಯೂರೋ ಅಂತೇಳಿ ಕರಿತೀವಿ. ಭಾರತದಲ್ಲಿ ಅಪರಾಧ ಡೇಟಾವನ್ನ ಸಂಗ್ರಹಿಸುತ್ತೆ ಮತ್ತೆ ವಿಶ್ಲೇಷಣೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿಯನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. NCRB ಯನ್ನ 1986ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಭಾಗವಾಗಿ ಕೆಲಸ ಮಾಡ್ತಾ ಬರುತ್ತೆ. ಅಪರಾಧ ತನಿಖೆ ಮತ್ತೆ ಡೇಟಾ ಹಂಚಿಕೆಯನ್ನ ಸುಧಾರಿಸತಕ್ಕಂತ ಗುರಿಯನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದಾಗ ಪೋಸ್ಟ್ ಆಫೀಸ್ ಬಿಲ್ 2023 ಪ್ರಾಥಮಿಕವಾಗಿ ಏನನ್ನ ಸಾಧಿಸತಕ್ಕಂತಹ ಗುರಿಯನ್ನ ಹೊಂದಿದೆ ಅಂತಂದ್ರೆ ಅದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. 1898ರ ಭಾರತೀಯ ಅಂಚೆ ಕಚೇರಿ ಕಾಯ್ದೆ, ಓಬಿರಾಯನ್ ಕಾಲದ ಕಾಯ್ದೆಯನ್ನ ಬದಲಾಯಿಸಬೇಕು ಮತ್ತೆ ಅಂಚೆ ಸೇವೆಗಳಿಗೆ ಶಾಸಕಾಂಗದ ಚೌಕಟ್ಟನ್ನ ಸರಳಗೊಳಿಸಬೇಕು ಎನ್ನುವಂತ ಉದ್ದೇಶದೊಂದಿಗೆ ಈ 2023 ಬಿಲ್ ಅನ್ನ, ಪೋಸ್ಟ್ ಆಫೀಸ್ ಬಿಲ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. 1898ರಲ್ಲಿ ಇದ್ದಂತ ಭಾರತೀಯ ಅಂಚೆ ಕಚೇರಿ ಕಾಯ್ದೆಯಲ್ಲಿ ಏನಿತ್ತು ಅದೇ ನಿಯಮಗಳನ್ನೇ ಈಗಲೂ ಕೂಡ ಪಾಲಿಸಿಕೊಂಡು ಬರ್ತಾ ಇದ್ದಿದ್ರು. ಹಾಗಾಗಿ ಇದನ್ನ ತೆಗೆದುಹಾಕೋದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಪೋಸ್ಟ್ ಆಫೀಸ್ ಬಿಲ್ 2023 ಅನ್ನ ಜಾರಿಗೊಳಿಸ್ತಾ ಇದೆ. 1898ರ ಕಾಯ್ದೆಯನ್ನ ಬದಲಿಸಬೇಕು ಎನ್ನುವಂತ ಉದ್ದೇಶ ಇದೆ. ಭಾರತದಲ್ಲಿ ಅಂಚೆ ಸೇವೆಗಳ ನಿಯಂತ್ರಣವನ್ನ ಆಧುನೀಕರಣಗೊಳಿಸಬೇಕು ಮತ್ತೆ ಸರಳಗೊಳಿಸಬೇಕು. ಅದಕ್ಕೋಸ್ಕರ 1898ರ ಭಾರತೀಯ ಅಂಚೆ ಕಚೇರಿ ಕಾಯ್ದೆಯನ್ನ ಬದಲಿಸುವಂತಹ ಗುರಿಯನ್ನ ಹೊಂದಿದೆ. ಮತ್ತೆ ವಿಶೇಷಾಧಿಕಾರವನ್ನ ತೆಗೆದುಹಾಕುವಂಥದ್ದು 1898ರ ಕಾಯ್ದೆಯ ಪ್ರಮುಖ ಲಕ್ಷಣವಾಗಿದ್ದಂತಹ ಪತ್ರಗಳನ್ನ ರವಾನೆ ಮಾಡುವಂತ ಕೇಂದ್ರ ಸರ್ಕಾರದ ವಿಶೇಷ ಸವಲತ್ತುಗಳನ್ನ ಮಸೂದೆ ತೆಗೆದುಹಾಕುತ್ತೆ. ಅಂದ್ರೆ ಸಂಪೂರ್ಣ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ರು. ಆವಾಗ ಬ್ರಿಟಿಷರು ಅವ್ರಿಗೆ ಏನ್ ಬೇಕೋ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇಟ್ಕೊಂಡಿದ್ದರಿಂದ ಆ ಒಂದು ವಿಶೇಷ ಸವಲತ್ತುಗಳು ಏನಿತ್ತಲ್ಲ ಆ ಒಂದು ಸವಲತ್ತುಗಳನ್ನ ಮಸೂದೆ ತೆಗೆದುಹಾಕಿದೆ ಅನ್ನೋದನ್ನ ಗಮನಿಸಬಹುದು. ಅಂದ್ರೆ ಲಿಬರಲ್ ಮಾಡಿದ್ದಾರೆ ಪೋಸ್ಟ್ ಆಫೀಸ್ ಬಿಲ್ ಅನ್ನ ಅಂತ ಹೇಳಿ ಗಮನಿಸಬಹುದು. ನಿಯಮಗಳ ಅಡಿಯಲ್ಲಿ ಸೇವೆಗಳು ಏನ್ ಬರುತ್ತೆ ಅಂತಂದ್ರೆ ಭಾರತ ಪೋಸ್ಟ್, ಇಂಡಿಯಾ ಪೋಸ್ಟ್ ಏನು ಒದಗಿಸುವಂತ ಸೇವೆಗಳನ್ನ
ನಿಯಮಗಳ ಅಡಿಯಲ್ಲಿ ಸೂಚಿಸಲಾಗುತ್ತೆ ಅಂತ ಹೇಳಿ ಬಿಲ್ ಹೇಳುತ್ತೆ. ಸೇವಾ ಕೊಡುಗೆಗಳಲ್ಲಿ ನಮ್ಯತೆಯನ್ನು ಕೂಡ ಅನುಮತಿಸ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಅಂಚೆ ಸೇವೆಗಳ ಮಹಾನಿರ್ದೇಶಕರು ಅಂತ ಬಂದಾಗ ಭಾರತ ಅಂಚೆಯ ಮೇಲ್ವಿಚಾರಣೆಗೆ ಮಹಾನಿರ್ದೇಶಕರ ನೇಮಕವನ್ನ ಬಿಲ್ಲು ಕಡ್ಡಾಯಗೊಳಿಸುತ್ತೆ. ಮತ್ತೆ ಸುಂಕಗಳು ಮತ್ತೆ ಅಂಚೆ ಚೀಟಿ ಪೂರೈಕೆ ಸೇರಿದಂತೆ ಸೇವೆಗಳನ್ನ ನಿಯಂತ್ರಿಸುವಂತಹ ಅಧಿಕಾರವನ್ನ ಅವರಿಗೆ ನೀಡುತ್ತೆ ಅನ್ನೋದನ್ನ ಗಮನಿಸಬಹುದು. ಮತ್ತೆ ಲೇಖನಗಳ ಪ್ರತಿಬಂಧ ಅಂತಂದ್ರೆ ರಾಜ್ಯ ಭದ್ರತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯಂತಹ ನಿರ್ದಿಷ್ಟ ಆಧಾರದ ಮೇಲೆ ಅಂಚೆ ಲೇಖನಗಳನ್ನ ಪ್ರತಿಬಂಧಿಸೋದಕ್ಕೆ ಮಸೂದೆ ಅನುಮತಿಸ್ತಾ ಹೋಗುತ್ತೆ. ಯಾವುದಕ್ಕೆ ಅಂದ್ರೆ ರಾಜ್ಯ ಭದ್ರತೆ, ಸೆಕ್ಯೂರಿಟಿ ಆಗಿರ್ಬೋದು, ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಂತ ಅಂಶಗಳಿಗೆ ಬಂದಾಗ ಮಾತ್ರ ಪ್ರತಿಬಂಧಿಸುವಂತಹ ಅಂಶವನ್ನ ಒಳಗೊಂಡಿರುತ್ತೆ. ಆದ್ರೆ ದುರುಪಯೋಗದ ವಿರುದ್ಧ ಸ್ಪಷ್ಟವಾದ ಕಾರ್ಯವಿಧಾನದ ಸುರಕ್ಷತೆಗಳನ್ನ ಹೊಂದಿಲ್ಲ ಅಂತೇಳಿ ಒಂದು ಆರೋಪ ಇದೆ ಈ ಒಂದು ಬಿಲ್ ಮೇಲೆ ಅನ್ನೋದನ್ನು ಕೂಡ ಗಮನಿಸಬಹುದು. ಹೊಣೆಗಾರಿಕೆ ವಿನಾಯಿತಿ ಏನಿದೆ ಅಂತಂದ್ರೆ ನಿಯಮಗಳ ಅಡಿಯಲ್ಲಿ ನಿರ್ದಿಷ್ಟಪಡಿಸದ ಹೊರತು ಸೇವೆಯಲ್ಲಿನ ಲೋಪಗಳಿಗೆ ಭಾರತ ಪೋಸ್ಟ್ ಹೊಣೆಗಾರಿಕೆಯನ್ನು ಹೊಂದೋದಿಲ್ಲ. ಲೋಪಗಳೇನಾಯ್ತು ಅಂತಂದ್ರೆ ಇಂಡಿಯಾ ಪೋಸ್ಟ್ ಹೊಣೆಗಾರಿಕೆ ಹೊಂದೋದಿಲ್ಲ. ಇದು ಗ್ರಾಹಕರ ರಕ್ಷಣೆಯ ಬಗ್ಗೆ ಕೂಡ ಕಳವಳವನ್ನ ಉಂಟು ಮಾಡುತ್ತೆ. ಅದು ಕೂಡ ಒಂದು ಸವಾಲು ಈ ಒಂದು ಬಿಲ್ಗೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಅಪರಾಧಗಳು ಮತ್ತೆ ದಂಡಗಳ ಕೊರತೆ ಅಂತಂದ್ರೆ ಅಂಚೆಗಳ ಲೇಖನವನ್ನ ಅನಧಿಕೃತವಾಗಿ ತೆರೆಯುವುದು ಸೇರಿದಂತೆ ಅಂಚೆ ಸೇವೆಗಳಿಗೆ ಸಂಬಂಧಿಸಿದ ಉಲ್ಲಂಘನೆಗಳೇನಾಗ್ತವೆ ಅವುಗಳಿಗೆ ಯಾವುದೇ ನಿರ್ದಿಷ್ಟ ಅಪರಾಧಗಳು ಅಥವಾ ದಂಡಗಳನ್ನ ಬಿಲ್ಲು ವ್ಯಾಖ್ಯಾನಿಸಿಲ್ಲ ಅನ್ನೋದು ಕೂಡ ಒಂದು ಆರೋಪ ಇದೆ. ಮತ್ತೆ ಮೂಲಭೂತ ಹಕ್ಕುಗಳ ಮೇಲಿನ ಕಾಳಜಿ ಅಂತಂದ್ರೆ ಪ್ರತಿಬಂಧಕ್ಕಾಗಿ ಕಾರ್ಯವಿಧಾನದ ಸುರಕ್ಷತೆಗಳ ಅನುಪಸ್ಥಿತಿಯು ಹಿಂದಿನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಲ್ಲಿ ಸ್ಥಾಪನೆ ಮಾಡದಂತೆ ಖಾಸಗಿತನಾಗಿರ್ಬೋದು ಮತ್ತೆ ವಾಕ್ ಸ್ವಾತಂತ್ರ್ಯಕ್ಕೆ ವ್ಯಕ್ತಿಗಳ ಹಕ್ಕುಗಳನ್ನ ಉಲ್ಲಂಘನೆ ಮಾಡಬಹುದು. ಈ ರೀತಿಯಾದ ಸಾಧ್ಯತೆಯೂ ಕೂಡ ಇರುತ್ತೆ. ಫಂಡಮೆಂಟಲ್ ರೈಟ್ಸ್ ಕಾಪಾಡುವಂತ ಸಾಧ್ಯತೆ ಕಡಿಮೆ ಆಗುತ್ತೆ ಇದರಿಂದ ಅಂತೇಳಿ ಗಮನಿಸಬಹುದಾಗಿರುತ್ತೆ. ಐತಿಹಾಸಿಕ ಸಂದರ್ಭ ಅಂತ ಬಂದ್ರೆ 1898ರ ಕಾಯ್ದೆಯನ್ನ ತಿದ್ದುಪಡಿ ಮಾಡುವ ಹಿಂದಿನ ಪ್ರಯತ್ನಗಳು ಸಂಪೂರ್ಣ ವಿಫಲ ಆಗಿದ್ದಾವೆ. ಆದ್ರೆ ಪ್ರಸ್ತುತ ಮಸೂದೆ ಅಂಚೆ ಸೇವೆಗಳನ್ನ ನಿಯಂತ್ರಿಸುವ ಕಾನೂನು ಚೌಕಟ್ಟನ್ನ ನವೀಕರಿಸೋದಕ್ಕೆ ನಡೀತಾ ಇರತಕ್ಕಂತಹ ಪ್ರಯತ್ನಗಳನ್ನ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಈ ಒಂದು ಹೊಸ ಆಧುನೀಕರಣಕ್ಕೆ ಈ ಒಂದು ಅಂಚೆ ಇಲಾಖೆಯನ್ನ ತೆಗೆದುಕೊಂಡು ಬರೋದಕ್ಕೆ ಒಂದು ಹೊಸದಾದಂತಹ ಪ್ರಯತ್ನ ಅಂತೇಳಿ ಗಮನಿಸಬಹುದಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಪಾರ್ಟ್ 1 ಕರೆಂಟ್ ಅಫೇರ್ಸ್ ಇಂದ ನೋಡೋಣ. ಜನವರಿಯಿಂದ ಅಕ್ಟೋಬರ್ ವರೆಗಿನ ಪಾರ್ಟ್ 1 ಕರೆಂಟ್ ಅಫೇರ್ಸ್ ಅನ್ನ ಸಂಪೂರ್ಣಗೊಳಿಸಿದೀವಿ. ನೆಕ್ಸ್ಟ್ ಸೆಷನ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.